ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ. ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತಂದರೆ ಡಿಸ್ಕ್ರಿಪ್ಷನ್ನ ತುಂಬ ತಪ್ಪಾಗಿ ಹಾಕ್ತಾ ಇರ್ತಾರೆ. ಅಂತಂದರೆ ಟೈಟಲೇ ಏನೋ ಬೇರೆ ಮಾಡಿರ್ತಾರೆ, ಡಿಸ್ಕ್ರಿಪ್ಷನಲ್ಲೇ ಅವ್ರು ಏನೋ ಬೇರೆ ಹಾಕ್ತಾರೆ. ಅದ್ರ ಜೊತೆಗೆ ಕೆಲವೊಂದಷ್ಟು ಜನ ಟ್ಯಾಗ್ಸ್ಗಳನ್ನ ಹಾಕ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ಸ್ನ ಹಾಕ್ಬಾರ್ದು. ಯಾವುದೇ ಕಾರಣಕ್ಕೂ ನೀವು ಹಾಕಿದ್ರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ಡಿಸ್ಕ್ರಿಪ್ಷನ್ ನೀವು ಟ್ಯಾಗ್ಸ್ಗಳನ್ನ ಹಾಕ್ಬಾರ್ದು. ತುಂಬ ಜನ ಈ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಹ್ಯಾಶ್ ಟ್ಯಾಗ್ನ ಹಾಕ್ತಾರೆ. ತುಂಬ ಜನ ಹ್ಯಾಶ್ ಟ್ಯಾಗ್ ಹಾಕಬೇಕು, ಜಸ್ಟ್ ಒಂದು 3-4 ಹ್ಯಾಶ್ ಟ್ಯಾಗ್ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು. ಬಟ್ ತುಂಬ ಜನ 20, 30, 40 ಹ್ಯಾಶ್ ಟ್ಯಾಗ್ ಹಾಕಿರೋನು ನಾನು ನೋಡಿದ್ದೀನಿ. ಸೊ ಈ ಥರ ನೀವು ಡಿಸ್ಕ್ರಿಪ್ಷನ್ನ ನೀವೇನಾದರೂ ತಪ್ಪಾಗಿ ಹಾಕಿದ್ರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ವಿಡಿಯೋ ರ್ಯಾಂಕು ಕೂಡ ಆಗಲ್ಲ, ವೈರಲ್ಲು ಕೂಡ ಆಗಲ್ಲ. ಸೊ ಆ ಒಂದು ಕಾರಣಕ್ಕೆ ಡಿಸ್ಕ್ರಿಪ್ಷನ್ ಮೇಲೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕಾರಣಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನ ಹೇಗೆ ಹಾಕೋದು, ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಡಿಸ್ಕ್ರಿಪ್ಷನ್ನ ನಾವು ಹೇಗೆ ಪರ್ಫೆಕ್ಟಾಗಿ ಹಾಕೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವೀಡಿಯೋಗೆ ನಾನು ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಈ ಒಂದು ವೀಡಿಯೋ ಬಂದು ನಾನು ಟೈಟಲ್ ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಕನ್ನಡ ಅಂತ ಟೈಟಲ್ನ ಮಾಡಿದ್ದೀನಿ. ಈ ಒಂದು ಟೈಟಲ್ನ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಾನು ಸೋಂಬೇರಿ ಸ್ವಲ್ಪ, ಆ ಒಂದು ಕಾರಣಕ್ಕೆ ಟೈಟಲ್ನೇ ಪೇಸ್ಟ್ ಮಾಡಿಬಿಡ್ತೀನಿ. ಇದರಿಂದ ನೀವು ಪೇಸ್ಟ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ, ನಿಮ್ಮ ವೀಡಿಯೋ ರ್ಯಾಂಕ್ ಆಗುತ್ತೆ. ಓಕೆನಾ? ನೀವೇನಾದರೂ ಡಿಸ್ಕ್ರಿಪ್ಷನ್ನ ತುಂಬ ಟೈಪ್ ಮಾಡ್ತೀರಾ, ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಬಗ್ಗೆ ನೀವು ಟೈಪ್ ಮಾಡೆಲ್ಲ ಮಾಡ್ತೀರಾ ಅಂತಂದರೆ ಹಾಕ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಎಷ್ಟಾದರೂ ಟೈಪ್ ಮಾಡಿ, ಒಟ್ಟಿನಲ್ಲಿ ಆ ಒಂದು ಕಾನ್ಸೆಪ್ಟ್ ತಕ್ಕಂಗೆ ಇಲ್ಲಿ ನೀವು ಟೈಪ್ ಮಾಡಬೇಕು. ಸದ್ಯಕ್ಕೆ ನಾನು ಇದನ್ನೇ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇರ್ತೀನಿ ಎಲ್ಲ ವೀಡಿಯೋದಲ್ಲೂ. ನಾನು ತುಂಬ ರಿಸ್ಕ್ ಎಲ್ಲ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಈ ಥರ ನೀವು ಡಿಸ್ಕ್ರಿಪ್ಷನ್ ಹಾಕೋಬೋದು. ಸೊ ಹಂಗೆ ಕೆಳಗಡೆ ಬಂದರೆ ಒಂದಷ್ಟು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಲಿಂಕ್ನ ಹಾಕಿದ್ದೀನಿ. ನಾನು ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕು, ಜೊತೆಗೆ ನಾನು ಯಾವ ಕ್ಯಾಮ್ರಾ ಯಾವ ಮೈಕ್ ಯೂಸ್ ಮಾಡ್ತೀನಿ ಟ್ರೈಪಾಡ್ ಲಿಂಕ್ ಹಾಕಿದ್ದೀನಿ. ಆ ಜೊತೆಗೆ ಒಂದು ಡಿಸ್ಕ್ಲೈಮರ್ ಹಾಕಿದ್ದೀನಿ. ಡಿಸ್ಕ್ಲೈಮರ್ ಆದಮೇಲೆ ಯುವರ್ ಕ್ವಾರೀಸ್ ಅಂತ ಹಾಕಿದ್ದೀನಿ. ಸೊ ಇದನ್ನು ನೋಡ್ಬಿಟ್ಟು ತುಂಬ ಜನಕ್ಕೆ ಶಾಕ್ ಆಗುತ್ತೆ, ಏನಿದು ಈ ಥರ ಹಾಕಿದಾರಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ಟ್ಯಾಗ್ಸ್ನ ನೀವು ಹಾಕಬೇಕು ಅಂತ ಇದ್ದರೆ ಯುವರ್ ಕ್ವಾರೀಸ್ ಅಂತ ಹಾಕ್ಬಿಟ್ಟು ಟ್ಯಾಗ್ಸ್ಗಳನ್ನ ಹಾಕಬೇಕು. ಆಮೇಲೆ ಇನ್ನೊಂದು ತಪ್ಪು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕಾಮಗಳನ್ನ ಹಾಕೊಂಡು ಹೋಗ್ತಾರೆ. ಓಕೆನಾ? ಕಾಮ, ಸೊ ಕಾಮ ಈ ಥರ ಹಾಕಿದ್ರೆ ಏನಾಗುತ್ತೆ ಹೇಳಿ, ಯೂಟ್ಯೂಬರ್ಗೆ ಐಡೆಂಟಿಫೈ ಆಗೋಗುತ್ತೆ ನೀವು ಟ್ಯಾಗ್ಸ್ನ ಹಾಕಿದ್ದೀರಾ ಅಂತ. ಸೊ ಆ ಒಂದು ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಈ ಥರ ಒಂದು ತಪ್ಪುಗಳನ್ನ ಮಾಡಬಾರ್ದು. ಯುವರ್ ಕ್ವಾರೀಸ್ ಅಂತ ಹಾಕ್ಬಿಟ್ಟು ಆಮೇಲೆ ನೀವು ಈ ಥರ ಒಂದು ವರ್ಡ್ಸ್ಗಳನ್ನ ಹಾಕಬೇಕು. ಸೊ ಅದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕಾಮ ಹಾಕಬೇಡಿ. ಕೊನೆಯಲ್ಲಿ ನಾನು ಆವಾಗಲೇ ಹೇಳಿದ್ದೀನಿ, ಕಾಮ ಹಾಕಿದ್ರೆ ಐಡೆಂಟಿಫೈ ಆಗೋಗುತ್ತೆ ನೀವು ಟ್ಯಾಗ್ಸ್ ಹಾಕಿದ್ದೀರಾ ಅಂತ. ಸೊ ಯುವರ್ ಕ್ವಾರೀಸ್ ಅಂತ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ನೀವು ಈ ಒಂದು ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂತ ಹಾಕಿರೋ ಹಂಗೆ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಥರ ನೀವು ಯುವರ್ ಕ್ವಾರೀಸ್ ಅಥವಾ ಟಾಪಿಕ್ ಕವರ್ಡ್ ಇನ್ ದಿಸ್ ವಿಡಿಯೋ ಅಂತ ಹಾಕ್ಬಿಟ್ಟು ನೀವು ಈ ಥರ ಒಂದು ಟೈಪ್ ಮಾಡ್ಬೋದು. ಓಕೆನಾ? ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಯಾವುದೇ ಕಾರಣಕ್ಕೂ ಕಾಮಗಳನ್ನ ಹಾಕೊಂಡು ಹೋಗಬೇಡಿ, ಮರಿಬೇಡಿ. ಓಕೆನಾ? ಸೊ ಇದೊಂದು ಹಾಕ್ಬೇಡಿ, ತಪ್ಪಾಗುತ್ತೆ ಹಾಕಿದ್ರೆ. ಓಕೆನಾ? ಈ ಥರ ನೀವು ಟ್ಯಾಗ್ಸ್ಗಳನ್ನ ಹಾಕೋಬೋದು ಡಿಸ್ಕ್ರಿಪ್ಷನಲ್ಲಿ. ಈ ಥರ ಹಾಕೋದ್ರಿಂದ ಏನು ಉಪಯೋಗ ಅಂತಂದರೆ ನಿಮ್ಮ ವಿಡಿಯೋ ರ್ಯಾಂಕ್ ಆಗುತ್ತೆ. ಓಕೆನಾ? ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ? ಸೊ ಆ ಒಂದು ಕಾರಣಕ್ಕೆ ನಾನು ಯುವರ್ ಕ್ವಾರೀಸ್ ಅಂತ ಹಾಕ್ತಾ ಇರ್ತೀನಿ ಎಲ್ಲ ವಿಡಿಯೋಗೆ. ಸೊ ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಹ್ಯಾಶ್ ಟ್ಯಾಗ್. ಹ್ಯಾಶ್ ಟ್ಯಾಗ್ ಹಾಕ್ಬೋದಾ ಹಾಕ್ಬಾರ್ದಾ? ತುಂಬ ಜನಕ್ಕೆ ಇದೇ ಡೌಟು. ಹಾಕ್ಬೋದು, 3-4 ಹ್ಯಾಶ್ ಟ್ಯಾಗ್ ಹಾಕ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ 3ರಿಂದ ಜಾಸ್ತಿ ನೀವು ಹ್ಯಾಶ್ ಟ್ಯಾಗ್ಗಳನ್ನ ಹಾಕ್ತೀರಾ ಅಂತಂದರೆ ತೊಂದರೆ ಆಗುತ್ತೆ. ಇಲ್ಲಿ ನಾನು ತುಂಬ ಜನ ನೋಡಿದ್ದೀನಿ, ಈ ಯಾರೋ ಒಂದಷ್ಟು ಬಿಗ್ ಬಾಸ್ ವೀಡಿಯೋಸ್ಗಳನ್ನ ಮಾಡಿದರು. ಆ ಬಿಗ್ ಬಾಸ್ ವೀಡಿಯೋಸ್ಗಳಲ್ಲಿ ಏನು ಮಾಡಿದ್ರು ಅಂತಂದರೆ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಬಿಗ್ ಬಾಸ್ ಸೀಸನ್ 7 ಅಂತ ಒಂದು ಹ್ಯಾಶ್ ಟ್ಯಾಗ್ ಹಾಕಿದ್ರು. ತಿರ್ಗಾ ಪಕ್ಕದಲ್ಲಿ ಕುರಿ ಪ್ರತಾಪ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಹಾಕಿದ್ರು. ಅದ್ರ ಪಕ್ಕದಲ್ಲಿ ಕಿಶನ್ ಅಂತ. ಸೊ ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ಎಲ್ಲರದ್ದು ಹ್ಯಾಶ್ ಟ್ಯಾಗ್ ಹಾಕೊಂಡೋಗಿದ್ದಾರೆ. 40-50 ಹ್ಯಾಶ್ ಟ್ಯಾಗ್ ಹಾಕಿದ್ದಾರೆ. ಸೊ ಈ ಥರ ಹಾಕೋದ್ರಿಂದ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ತಪ್ಪುಗಳನ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು 3 ಹ್ಯಾಶ್ ಟ್ಯಾಗ್ ಹಾಕಿ. 3ರಲ್ಲಿ ಒಂದು ನಿಮ್ಮ ಒಂದು ಚಾನಲ್ ಹ್ಯಾಶ್ ಟ್ಯಾಗ್ ಆಗಿರಲಿ. ಇವಾಗ ನನ್ನ ಚಾನಲ್ ಲಿಕೇಶ್ ಯಶ್. ಸೊ ಒಂದು ಕಾರಣಕ್ಕೆ ಮೊದಲನೇ ಹ್ಯಾಶ್ ಟ್ಯಾಗ್ ಬಂದು ಲಿಕೇಶ್ ಯಶ್. ಸೊ ನೆಕ್ಸ್ಟು ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಅಂತ ಹಾಕಿದ್ದೀನಿ. ಯಾಕೆ ಅಂತಂದರೆ ನಾನು ಮಾಡಿರೋ ಕಾನ್ಸೆಪ್ಟ್ ಅದು 1,000 ಸಬ್ಸ್ಕ್ರೈಬರ್ಸ್ನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಆ ಹ್ಯಾಶ್ ಟ್ಯಾಗ್ ಹಾಕಿದ್ದೀನಿ. ತಿರ್ಗಾ ನೆಕ್ಸ್ಟ್ ಇನ್ನೊಂದು ಹ್ಯಾಶ್ ಟ್ಯಾಗ್ ಹಾಕಿದ್ದೀನಿ, ಹೌ ಟು ಗೆಟ್ ಸಬ್ಸ್ಕ್ರೈಬರ್ಸ್ ಫಾಸ್ಟ್ ಅಂತ ಹಾಕಿದ್ದೀನಿ. ಸೊ ಈ ಥರ ನೀವು ಏನು ಟೈಟಲ್ ಮಾಡಿರ್ತೀರ ಅದರ ರಿಲೇಟೆಡ್ ಆಗಿ ನೀವು ಈ ಥರ ನೀವು ಹ್ಯಾಶ್ ಟ್ಯಾಗ್ನ ಹಾಕಬೇಕು. ಇದರಿಂದ ನಿಮ್ಮ ವೀಡಿಯೋಗಳು ರ್ಯಾಂಕ್ ಆಗುತ್ತಾ ಹೋಗುತ್ತೆ. ಸೊ ರ್ಯಾಂಕ್ ಹೇಗಾಗುತ್ತೆ ನಿಮಗೆ ಗೊತ್ತಾಗುತ್ತೆ ರ್ಯಾಂಕ್ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಫಾಸ್ಟ್ ಇನ್ ಕನ್ನಡ ನಂದು 3ನೇ ರ್ಯಾಂಕಲ್ಲಿದೆ. ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಕನ್ನಡ 6ನೇ ರ್ಯಾಂಕಲ್ಲಿದೆ. ಹೌ ಟು ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಇನ್ ಕನ್ನಡ ಅನ್ನೋದು 14ನೇ ರ್ಯಾಂಕ್ ಇದೆ. ಈ ಥರ ನೀವು ಟ್ಯಾಗ್ಸ್ಗಳನ್ನ ಹಾಕೋದ್ರಿಂದ ನಿಮ್ಮ ಒಂದು ವೀಡಿಯೋಗಳು ರ್ಯಾಂಕ್ ಆಗುತ್ತೆ. ಇಲ್ಲಿ ನೀವು ಟ್ಯಾಗ್ಸ್ಗಳನ್ನ ಹಾಕಲಿಲ್ಲ, ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಬರೀಲಿಲ್ಲ ಅಂತಂದರೆ ಈ ಥರ ನಿಮಗೆ ರ್ಯಾಂಕ್ಗಳು ತೋರಿಸಲ್ಲ.
ರ್ಯಾಂಕ್ಗಳು ತೋರಿಸಲ್ಲ ಅಂತಂದರೆ ನಿಮ್ಮ ವಿಡಿಯೋ ವೈರಲ್ ಆಗೋದಿಲ್ಲ. ಇಷ್ಟೇ ಸಿಂಪಲ್. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತೇನೂ ಇಲ್ಲ. ನೀವು ಯಾವ ಥರ ಕೊಡ್ತೀರಾ ವೀಡಿಯೋಸ್ಗಳನ್ನ, ಯಾವ ಥರ ನೀವು ಡಿಸ್ಕ್ರಿಪ್ಷನ್ ಹಾಕ್ತೀರಾ, ಯಾವ ಥರ ನೀವು ತಲೆ ಓಡಿಸಿ ಟ್ಯಾಗ್ಸ್ನ ಹಾಕ್ತೀರಾ, ಅದ್ರ ಮೇಲೆ ನಿಮ್ಮ ವೀಡಿಯೋ ನಿಂತ್ಕೊಳ್ಳುತ್ತೆ. ನಂದು 27,000 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೋಡಿ, ಇಲ್ಲಿ 6ನೇ ರ್ಯಾಂಕಲ್ಲಿ ನಾನು ವೀಡಿಯೋ ತೋರಿಸುತ್ತೆ. ನೀವು ಸರ್ಚ್ ಮಾಡಿದ್ರೆ 3ನೇ ರ್ಯಾಂಕಲ್ಲಿ ತೋರಿಸುತ್ತೆ, 14ನೇ ರ್ಯಾಂಕಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಭೇದ ಭಾವ ಏನೂ ಇಲ್ಲ ಕಣ್ರಪ್ಪ. ದೊಡ್ಡ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಅಂತ ಎಲ್ರಿಗೂ ದಮ್ಮಿದೆ. ಸೊ ನಿಮ್ಮಲ್ಲಿ ಕಂಟೆಂಟ್ ಒಳ್ಳೆ ಕಂಟೆಂಟ್ ಕೊಡ್ತೀರಾ ಅಂತಂದರೆ ನೀವು ಕೂಡ ಒಂದು ಒಳ್ಳೆ ಯೂಟ್ಯೂಬರ್ ಅಂತಲೇ ಅರ್ಥ. ಓಕೆನಾ? ಸೊ ಈ ಥರ ನೀವು ಡಿಸ್ಕ್ರಿಪ್ಷನ್ ಹಾಕೋಬೋದು. ಸೊ ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.